ಇವತ್ತೊಂದು ಕಾರ್ಯಕ್ರಮ ತಮಗೆಲ್ಲ ಹಾಗೆ ಗೊತ್ತಿದೆ. ತಾವು ಹಿಂದೆನೇ ಇದನ್ನೊಂದು ಪ್ರೆಸ್ ಮೀಟ್ ಮುಖಾಂತರ ತಮ್ಮ ಮುಖಾಂತರ ತಾವು ಎಲ್ಲ ಕಡೆ ಇದನ್ನು ತಲುಪಿಸಂತ ಕಾರ್ಯ ಮಾಡಿದ್ವಿ. ಈ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಏನು ಒಂದು ನಮ್ಮಲ್ಲಿ ಫಿಟ್ಸ್ ಬರುವಂಥದ್ದು ಏನು ಈ ರೋಗಿಗಳಿಗೆ ನಾವು ಎಲ್ಲ ಕಡೆ ಇರ್ತಕ್ಕಂಥ ರೋಗಿಗಳನ್ನು ಇವತ್ತಿನ ಬರಬೇಕು ಅನ್ನೋ ಒಂದು ಮತ್ತು ನಾವು ಇಲ್ಲಿ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ರೋಟ್ರಿ ಹೊಸಕೋಟೆ ಸೆಂಟ್ರಲ್ ವತಿಯಿಂದ ನಮ್ಮ ರಾಜ್ಕುಮಾರ್ ಸರ್ ಝೋನಲ್ ಮೆಂಟರ್ ಇದ್ದಾರೆ, ಅವರ ಒಂದು ಆಸೆಯಂತೆ ನಾವು ಇವತ್ತು ಮಾಡಬೇಕು ಅಂತೇಳಿ ನಮ್ಮ ಸೆಕ್ರೆಟರಿ ಬಚ್ಚಣ್ಣವರು ಹಾಗೆ ನಮ್ಮ IT ಕಾರಿಡಾರ್ ರೋಟ್ರಿ ಸಂಸ್ಥೆಯವರ ಸಹಯೋಗದಲ್ಲಿ ನಾವು ಅಧ್ಯಕ್ಷರು ನಮ್ಮ ಶ್ರೀರಂಗಂ ಸರು ಇಲ್ಲಿ ಬಂದಿದ್ದಾರೆ, ಇವತ್ತು ಹಾಜರಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ. ನಾವು ಆಸ್ಟರ್ ಆಸ್ಪತ್ರೆ ನಮ್ಮ ಹೊಸಕೋಟೆ ಶ್ರೀನಿವಾಸ್ ನರ್ಸಿಂಗ್ ಮತ್ತು ಇಂಡಿಯನ್ ಕ್ಲಿನಿಕ್ ಏನು ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಆಗಿರ್ಬೋದು, ನಮ್ಮ ನೂರ್ಖಾನ್ ಸರ್ ಆಗಿರ್ಬೋದು, ಮುಖ್ಯನ ನಾವು ರೋಟ್ರಿ ಮುಖ್ಯನ ನಾವು ಆಸ್ಟರ್ ಆಸ್ಪತ್ರೆ ವೈಟ್ ಫೀಲ್ಡ್ ನಮ್ಮ ಸತೀಶ್ ಉದ್ದಪ್ಪ ಸರ್ ಡಾಕ್ಟರ್ ಸತೀಶ್ ಉದ್ದಪ್ಪ ಸರ್ ಅವರ ಒಂದು ಟೀಮ್ ಎಂಟೈರ್ ಟೀಮ್ ಇವತ್ತು ತಾವು ಕಾಣ್ತಾ ಇದ್ದೀರಿ. ಇವತ್ತು ಏನು ಉದ್ದೇಶ ಇಷ್ಟೇ ನಮ್ಮದು, ನಮ್ಮಲ್ಲಿ ಏನು ಈ ಫಿಟ್ಸ್ ಅಂತೇಳಿ ಅದನ್ನು ಮೂಢನಂಬಿಕೆ ಅಂತೇಳಿ ಜನ ಅದರಲ್ಲಿ ಏನು ಪೂಜೆ ಪುರಸ್ಕಾರದಿಂದ ಹೋಗುತ್ತೆ ಅನ್ನೋಂಥ ಒಂದು ಸಂದರ್ಭದಲ್ಲಿ ಅದು ಆ ಥರದ್ದಲ್ಲ, ಅದು ಮೂಢನಂಬಿಕೆಯಿಂದ ನಾವು ಪೂಜೆ ಪುರಸ್ಕಾರಗಳಲ್ಲಿ ಹೋಗೋಂಥದ್ದಲ್ಲ. ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆಯನ್ನು ಕೊಡೋದಾದರೆ ಅದು ಏನು ಬ್ರೈನಲ್ಲಿ ಆ ನರ್ವಸ್ ಸಿಸ್ಟಮಲ್ಲಿ ಏನು ವೇರಿಯೇಷನ್ಸ್ ಆಗುತ್ತೆ ಆ ವೇರಿಯೇಷನ್ಸನ್ನು ಅವರು ಮ್ಯಾಪಿಂಗ್ ಮಾಡ್ತಾರೆ. ಅವರು ಅದನ್ನು ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡೋದಾದರೆ ಅವರು ಕೂಡ ನಮ್ಮ ಥರನೇ ಅವರು ಕೂಡ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೋದು ಅನ್ನೋಂಥ ವಿಷಯನ ತಾವೀಗಾಗಲೇ ಡಾಕ್ಟ್ರು ಸತೀಶ್ ಉದ್ದಪ್ಪ ಸರ್ ಬಾಯಲ್ಲಿ ಕೇಳಿದ್ರಿ ನಾವು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಮ್ಮ ರೋಟ್ರಿ ಹೊಸಕೋಟೆ ಸೆಂಟ್ರಲ್ ವತಿಯಿಂದ ನಮ್ಮ ರಾಜ್ಕುಮಾರ್ ಸರ್ ಇದರಲ್ಲಿ ನಾವು ನೆನೆಸ್ಕೋಬೇಕು. ಹೆಚ್ಚು ತಮ್ಮುಖಿಯನ್ನು ನಾವು ಪ್ರೆಸ್ ಮೀಟ್ ಮಾಡಿದಾಗೂ ಕೂಡ ಇದನ್ನು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ರಾಜ್ಕುಮಾರ್ ಸರ್ ಪ್ರಚಾರಕ್ಕೆ ಅದನ್ನು ಕೊಟ್ಟು ಎಲ್ಲರೂ ಬರುವಂಥ ಒಂದು ವ್ಯವಸ್ಥೆನ ಇವತ್ತಿಲ್ಲಿ ಕಲ್ಪಿಸ್ಕೊಟ್ರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗುತ್ತೆ. ಆಮೇಲೆ ತಾವು ಕೂಡ ಪತ್ರಿಕಾ ಮಾಧ್ಯಮದವ್ರು ಏನಿದ್ದಾರೆ, ನಾವು ಪ್ರೆಸ್ ಮೀಟ್ ಕರೆದಾಗ ಆ ವಿಷಯನ ತಾವು ಹೆಚ್ಚು ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ರಿ, ಭಾಳ ಖುಷಿ ಪಡೋಂಥ ವಿಷಯ. ಇಂಥ ಒಂದು ರೋಗಿಗಳಿಗೆ ಇಂಥ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥ ರೋಟ್ರಿ ಸಂಸ್ಥೆ ಮತ್ತು ಆಸ್ಟರ್ ಆಸ್ಪತ್ರೆ ಆ ಒಂದು ಸದುಪಯೋಗನ ಪಡ್ಕೊಳ್ಳೋದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ತಾವು ಪ್ರಚಾರ ಮಾಡಿದ್ದಕ್ಕೂ ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಲುಪಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪೇಷಂಟ್ಸ್ ಬಂದಿದ್ದಾರೆ. ತಾವು ಗಮನಿಸಿದ್ರಿ, ಈಗ ಎಲ್ಲ ಟೆಸ್ಟ್ಗಳು ನಡೀತಾ ಇದೆ. ಎಂಟೈರ್ ಡಾಕ್ಟರ್ ಟೀಮ್ ಏನಿದೆ, ನಮ್ಮ ಡಾಕ್ಟರ್ ಸತೀಶ್ ರುದ್ರಪ್ಪ ಟೀಮ್ ಏನಿದೆ, ಎಂಟೈರ್ ಟೀಮ್ ಇವತ್ತು ಅವ್ರು ಕರೆಸ್ಕೊಂಡಿದ್ದಾರೆ. ಎಲ್ಲ ಸ್ಕ್ಯಾನಿಂಗು ಇಲ್ಲೇ ಕೂಡ ನಡೀತಾ ಇದೆ, ತಾವು ಗಮನಿಸಿದ್ರಿ ಎಲ್ಲ ಕೂಡ. ಹೆಚ್ಚು ಏನಾದ್ರೂ ಅದಕ್ಕೆ ಶಸ್ತ್ರಚಿಕಿತ್ಸೆ ಏನಾದರೂ ಅವಶ್ಯಕತೆ ಕಂಡು ಬಂದರೆ ಮಾತ್ರ ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡೋಂಥದ್ದು, ಅದನ್ನು ಕೂಡ ಅವರು ಉಚಿತವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ರೋಟ್ರಿ ಸಂಸ್ಥೆಯಿಂದ ಅದು ಚರ್ಚೆ ಆಗ್ತಾ ಇದೆ, ಮಾಡಬೇಕು ಅನ್ನೋಂಥದ್ದು, ಆ ಮೆಡಿಸಿನ್ಸ್ ಕೊಡುವಂಥದ್ದು. ಒಟ್ಟಾರೆಯಾಗಿ ಉದ್ದೇಶ ಇಷ್ಟೇ, ಈ ಒಂದು ಫಿಟ್ಸ್ ಬರೋಂಥ ಜನಗಳನ್ನು ನಾವು ಆ ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಟ್ರೀಟ್ಮೆಂಟ್ ಮುಖಾಂತರ ಇದು ವಾಸಿಯಾಗುತ್ತೆ ಅನ್ನೋ ಮಾಹಿತಿಯನ್ನು ಕೊಡಬೇಕು, ಮತ್ತು ಟ್ರೀಟ್ಮೆಂಟು ಕೊಡಿಸಿ ಅವ್ರನ್ನ ಗುಣಮುಖವಾಗಿ ಮಾಡಿ ಸಮಾಜದಲ್ಲಿ ಅವರು ಕೂಡ ಎಲ್ಲರಂತೆ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ನನಗನ್ಸುತ್ತೆ ಇದು ಭಾಳ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯ, ಸಮಾಜಮುಖಿ ಕಾರ್ಯ ಅಂತ ನನಗನ್ಸುತ್ತೆ. ಇದರಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಹೊಸಕೋಟೆ ರೋಟರಿ ಸೆಂಟ್ರಲ್ನ ಎಲ್ಲರೂ ನಮ್ಮ ಪದಾಧಿಕಾರಿಗಳು ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಮ್ಮ ಜೊತೆ ಇವತ್ತು ಹೊಸಕೋಟೆಯಲ್ಲೇ ಮಾಡಬೇಕು ಅಂತ ನಮಗೆ ಸಹಕಾರ ನೀಡಿದಂಥ ನಮ್ಮ IT ಕಾರಿಡಾರ್ ನಮ್ಮ ಶ್ರೀರಂಗ ಸ್ವಲ್ಪ ಅಧ್ಯಕ್ಷರು, ರೋಟರಿ ಅಧ್ಯಕ್ಷರು, IT ಕಾರಿಡಾರ್ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಗಳನ್ನು ತಲುಪಿಸ್ತಾ, ನಮ್ಮ ಆಸ್ಟರ್ ಆಸ್ಪತ್ರೆ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ತಲುಪಿಸ್ತಾ, ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಮತ್ತು ಡಾಕ್ಟರ್ ನೂರ್ಖಾನ್ ಸರ್ ಅವರೆಲ್ಲ ನಮ್ಮ ಹೊಸಕೋಟೆ ರೋಟರಿಯಲ್ಲಿ ತುಂಬ ಹಳಬರು ಇದ್ದಾರೆ, ಅವರು ಅಧ್ಯಕ್ಷಗಳಾಗಿದ್ದಂಥವ್ರು. ಅವರು ಈ ನಿಟ್ಟಿನಲ್ಲಿ ಅವರ ಆಸಕ್ತಿ ವಹಿಸಿ ನಮಗೆ ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದಕ್ಕೆ ಅವ್ರಿಗೂ ಕೃತಜ್ಞತೆ ತಲುಪಿಸ್ತಾ, ಮತ್ತೊಮ್ಮೆ ತಮಗೆ ಇವತ್ತು ನಾವು ಧನ್ಯವಾದಗಳನ್ನ ತಲುಪಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಮಧ್ಯಾಹ್ನದ ನಮಸ್ಕಾರಗಳು ತಿಳಿಸ್ತಾ, ವಿಶೇಷವಾಗಿ ಎಲ್ಲ ನಾವು ಪತ್ರಕರ್ತರಿಗೆ ಅಭಿನಂದಿಸ್ತಾ, ಇವತ್ತೇನು ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ, ಈ ಮೂರ್ಛೆ ರೋಗ ಅಥವಾ ಫಿಟ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಎಫಿಲಿಸಿ ಅಂತ ಹೇಳ್ತಾರೆ, ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಹೊಸಕೋಟೆ ರೋಟ್ರಿ ಮತ್ತು IT ಕಾರಿಡಾರ್. ಈಗಾಗಲೇ ನಮ್ಮ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರು KV ಸುಬ್ರಹ್ಮಣ್ಯ ಅವರು, ಸೆಕ್ರೆಟರಿ ಬಚ್ಚಣ್ಣವರು,
ನಮ್ಮ IT ಕಾರ್ಡ್ನ ಅಧ್ಯಕ್ಷರಾದ ಶ್ರೀರಂಗರವರು ಹಾಗೂ ವಿಶೇಷವಾಗಿ ಈ ಗ್ರೂಪ್ಗೆ ಎಲ್ಲ ರೋಟರಿ ಸಂಸ್ಥೆಯ ಡಾಕ್ಟರ್ ಸತೀಶ್ ಶುದ್ಧಪ್ಪ ಅವರು, ಅವರು ಶ್ರೀಮತಿ ಸೀಮನ್ ದೇಸಾಯಿ ಅವರು ಮತ್ತು ಎಲ್ಲ ಎಂಟೈರ್ ಟೀಮ್ ಇದೆ ಇವತ್ತೊಂದು ದಿವಸ ನಾನು ಪ್ರತಿ ತಾವು ಕೊಟ್ಟಂಥ ಪತ್ರಿಕೆಯಲ್ಲಿ ಬಂದಂಥ ವರದಿಯಾದಂಥ ಅದನ್ನು ಮತ್ತು ನಾನು ಫೇಸ್ಬುಕ್ಕು ಎವ್ರಿ ಡೇ ಒಂದು ನಿಮಿಷನೂ ಬಿಡ್ದಿರ ರಾತ್ರಿ ಆಗಲು ನೀವು ನೋಡಿರ್ಬೋದು ಎಷ್ಟೆಷ್ಟು ಗಂಟೆಗಳಿಗೆ ಹಾಕಿರ್ತೀನಿ ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ನನಗೆ ಹಾಸನ ಡಿಸ್ಟಿಕ್ ಚನ್ನರಾಯಪಟ್ಟಣದಿಂದ 1 ವರ್ಷದ ಮಗು ನಿನ್ನೆ ನನಗೆ ಹುಣಸೂರಿಂದ ಅವ್ರ ಚಿಕ್ಕಮ್ಮ ಫೋನ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ ಸರ್ ಅಂತೇಳಿ ಬೆಳಗ್ಗೆ 9:30 ಇಲ್ಲಿದ್ದಾರೆ ಆ ಮಗು. ಮತ್ತು ಮುಳಬಾಗಲು ಮತ್ತು ಕೋಲಾರ ಮತ್ತು ನಮ್ಮ ಹೊಸಕೋಟೆ ತಾಲೂಕು ಎಂಟೈರ್ ಹಾಸನದಿಂದನೂ ಬಂದಿದ್ದಾರೆ. ಚನ್ನರಾಯಪಟ್ಟಣ ಹಾಸನ ಆಗ್ಬೋದು, ಹಾಸನ ಟೌನಿಂದನೂ ಬಂದಿದ್ದಾರೆ. ಇನ್ನೂ ಅನೇಕ ರೋಗಿಗಳು ಬಂದು ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗಾಗಲೇ 75 ಆಗಿದೆ, ಇನ್ನೂ ಇದ್ದಾರೆ, ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ. 100ಕ್ಕಿಂತ ಬಿಗಿಲಾಗಿ ಆಗ್ತೈತೆ. ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಇವಾಗ ಏನು ಡಾಕ್ಟರ್ ನಿಮಗೆ ಮೊದಲೇ ಮುನ್ಸೂಚನೆ ಕೊಟ್ಟಿದ್ದಾರೆ. ಇದೇನೇನೋ ಆಪರೇಷನ್ಸ್ ಇದೆ IT ಕಾರಿಡಾರು ಮತ್ತು ಹೊಸಕೋಟೆ ರೋಟರಿ ಸೆಂಟ್ರಲ್ಲಿಂದ ಆ ವೆಚ್ಚನ ಬರ್ಸೋದಕ್ಕೆ ನಾವು ರೆಡಿ ಇದ್ದೀವಿ. ಅವ್ರು ಯಾರಿಗೆ ಉಚಿತ ಆಪರೇಷನ್ ಮಾಡಬೇಕು ಅಂತಾರೆ ಅದು ಇವಾಗ ನೋಡ್ತಾ ಇದ್ದಾರೆ. ಯಾರಿಗೆ ಜಿನೇನಿದೆ ಅವ್ರಿಗೆ ಆಪರೇಷನ್ ಮಾಡೋದಕ್ಕೆ ಫ್ರೀ ಆಪರೇಷನ್ ಅಂತ ಇದೆ. ಇದರಲ್ಲಿ ಯಾವುದೋ ಒಂದು ಪೈಸಾ ಏನು ತೊಗೊಳೋದಿಲ್ಲ, ಇದರಲ್ಲಿ ಮಧ್ಯವರ್ತಿಗಳದ್ದೇನಿಲ್ಲ. ಈಗಾಗಲೇ ಅವ್ರು ಹೇಳ್ದಂಗೆ ನಿಮಗೆ ಆಸ್ಟರ್ ಹಾಸ್ಪಿಟಲ್ ಪ್ರತಿ ಶುಕ್ರವಾರ ನೋಡ್ತೀನಿ ಅಂತ ಹೇಳಿದ್ದಾರೆ. ತಾವು ಕೂಡ ಪ್ರಚಾರ ಮಾಡಿ ಹೋಗಿ ಅಲ್ಲೂ ತೋರಿಸ್ಕೊಳ್ಳಿ ಅಂತೇಳಿ, ಬರದೇ ಇರತಕ್ಕಂಥ ಅಲ್ಲೋಗಿ ತೋರಿಸ್ಕೊಳ್ಳಿ ಅಂತೇಳಿ ಈ ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೂ ನಮ್ಮ ರೋಟರಿ ಸಂಸ್ಥೆಗೆ ನಾನು ವಂದಿಸಿ ನಾನು ಮಾತು ಮುಗಿಸ್ತೇನೆ. Prevention and integrated care, that's a flagship project of Rotary Bangalore IT Corridor, and we are executing it throughout Karnataka and especially in Kolar district. And we are very happy that Hoskote Central Club, our Rajkumar sir, our president Survani sir, they have helped us to organize this camp. Camp is just a first step. The idea is to create an awareness in the people what epilepsy is and how it is curable. Then whoever is available here, they will be going through tests like EEGs, and if required they will go through advanced tests like video EEGs in Aster Hospital, and if required all the way to the robotic surgery, everything will be done free of cost. The Rotary Bangalore IT Corridor and other Rotary Club, they support the entire cost of the treatment. So BPL people have to spend only their time, and they have to show the willingness to go through the procedure. Rest all we will be taking care. So thank you for giving us an opportunity and hosting us here in this. ರೋಟರಿ ಸಂಸ್ಥೆ ಹೊಸಕೋಟೆ ನಮ್ಮ ರಾಜ್ಕುಮಾರ್ ಸಾರು ಮತ್ತು ನಮ್ಮ ಪ್ರೆಸಿಡೆಂಟ್ ಸರ್ ಸುಬ್ರಹ್ಮಣ್ಯ ಸರ್ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಮಗನಿಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಡಾಕ್ಟರ್ ನಿಖಿಲ್ ಅಂತೇಳಿ, he has completed US MLE and is going to America for the further studies, and he has got a college in USA. So I thank you, both the president and our coordinator, Dr. Rajkumar, and secretary sir. Thank you very much for the Rotary Hoskote and Rotary IT Corridor Srirangam. Thank you sir. Thank you.